ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಸಂಚಿಕೆಯಿಂದ, ಕಳೆದ ಕಾರ್ಯಕ್ರಮದಿಂದ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ, ಅನೇಕ ವಿಷಯಗಳನ್ನು ಕರ್ತನ ಸನ್ನಿಧಾನದಲ್ಲಿ ಹೊಂದಿಕೊಂಡು ನಮಗೆ ತಿಳಿಸುವ ಹಾಗೆ ಅನೇಕ ಒಂದು ಜ್ಞಾನವಂತ ಮಹಿಳೆಯರು ಬಂದು ಇಲ್ಲಿ ನಮ್ಮ ಆಸರೆ ಟಿವಿಯಲ್ಲಿ ಇದ್ದು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನನ್ನ ತುಂಬು ಹೃದಯದ ವಂದನೆಗಳನ್ನು ನಾನು ತಿಳಿಸಲು ಇಷ್ಟಪಡುತ್ತೇನೆ. ನನ್ನ ಪರವಾಗಿ ಮಾತ್ರವಲ್ಲ, ನಮ್ಮ ಆಸರೆ ಟಿವಿಯ ಪರವಾಗಿಯೂ ಸಹ ನಾನು ಅವರಿಗೆ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಪ್ರಿಯರೇ, ಅನೇಕ ಸಂಚಿಕೆಗಳನ್ನು ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಅನೇಕ ಸಂಚಿಕೆಯಿಂದ ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಸ್ತ್ರೀಯರು ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಇರಬೇಕು, ಹೇಗೆ ಇದ್ದರೆ ಆಶೀರ್ವಾದ, ಕುಟುಂಬದಲ್ಲಿ ಸಮಸ್ಯೆಗಳು ಬರುವಾಗ ಯಾವ ರೀತಿಯಲ್ಲಿ ಅದನ್ನು ಎದುರಿಸಿಕೊಂಡು ಹೋಗುವಂಥದ್ದು, ಈ ಎಲ್ಲ ವಿಷಯಗಳನ್ನು ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಇವತ್ತು ಸಹ ನಾವು ಕೆಲವೊಂದು ವಿಷಯಗಳನ್ನು ಕಲಿತುಕೊಳ್ಳಲು ನಾವು ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಸಹ ಪ್ರತಿದಿನ ಕಲಿಯುವವರಾಗಿದ್ದೇವೆ. ನಾವೆಲ್ಲರೂ ಬಹಳ ತಿಳಿದವರಲ್ಲ, ಕಲಿಯುವವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಬನ್ನಿ, ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಸ್ಟರ್ ಸಾರಾ ಪ್ರಸನ್ನ ಅವರಿದ್ದಾರೆ. ಎಬ್ರೋನ್ ಅಸೆಂಬಲ್ ಪೆಂಟಕೋಸ್ಟಲ್ ಚರ್ಚ್ ಹಳೆ ಅಂಗಡಿಯಲ್ಲಿ ಇವರು ಸೇವೆ ಮಾಡ್ತಾ ಇದ್ದಾರೆ. ಕರ್ತನು ಇವರ ಸೇವೆಯನ್ನು ಬಲವಾಗಿ ಅಲ್ಲಿ ಹಳೆ ಅಂಗಡಿಯಲ್ಲಿ ಇವರ ಮೂಲಕವಾಗಿ ಕರ್ತನು ಅಲ್ಲಿ ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಸಿಸ್ಟರ್ ನೀವು ಬಂದಿರುವಂಥದ್ದು ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಸಂಚಿಕೆಯಿಂದ ನೀವು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದೀರಿ. ಅನೇಕರಿಗೆ ಇದು ಪ್ರಯೋಜನ ಆಗಿದೆ ಅಂತೇಳಿ ನಾನು ನಂಬಿದ್ದೇನೆ. ಮಾತ್ರವಲ್ಲ, ಅನೇಕರು ನಮಗೆ ತಿಳಿಸಿದ್ದಾರೆ. ನಿಮ್ಮ ಈ ಕಾರ್ಯಕ್ರಮ ನಮಗೆ ತುಂಬ ಸಂತೋಷ, ತುಂಬ ವಿಷಯಗಳನ್ನು ಕಲಿತುಕೊಳ್ಳುವ ಹಾಗೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ ಅಂತೇಳಿ. ಸಿಸ್ಟರ್, ನೀವು ಇವತ್ತು ದೇವರಿಂದ ಕೆಲವೊಂದು ವಿಷಯಗಳನ್ನು ನೀವು ಹೊಂದಿಕೊಂಡು ನಮಗೆ ತಿಳಿಸಲು ನೀವು ಬಂದಿದ್ದೀರಿ. ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಇವತ್ತು ಯಾವ ಒಂದು ನಿಧಿಯನ್ನು ನಮಗೆ ಕೊಡಲು ನೀವು ಬಯಸ್ತೀರಾ? ಅದೇ ಕಳೆದ ಹೇಳಿದಾಗೆ ಮಕ್ಕಳನ್ನು ದೇವರ ಸೇವೆಗೆ ಪ್ರತಿಷ್ಠಿಸುವಂಥದ್ದು. ಹಾಗೆ ಮಕ್ಕಳನ್ನು ದೇವರಿಗಂತ ನಾವು ಪ್ರತಿಷ್ಠಿಸಿಕೊಂಡ ಮೇಲೆ, ಮಕ್ಕಳು ದೊಡ್ಡದಾದ ಮೇಲೆ ಅವರು ಏನೇ ಕಲ್ತಿರ್ಬೋದು, ಹಾಗೆ ಎಷ್ಟೇ ಐಶ್ವರ್ಯ ಇರಲಿ, ಅದೆಲ್ಲ ನಮಗೆ ಏನಲ್ಲ. ಏನಿರ್ಬೋದು, ಅದನ್ನು ನಾವು ಏನು ದೇವರ ಮುಂದೆ ತೀರ್ಮಾನ ಮಾಡಿ ಹೇಳಿದ್ದೇವ ಅದನ್ನೇ ನಾವು ಹನ್ನಳ ಜೊತೆ ನೋಡುವಾಗ ಅವಳು ದೇವರಿಗೆ ಏನು ಮಾಡಿದ್ಲು, ನಾನು ದೇವರಿಗೆ ನನ್ನ ಮಗನ ನನಗೆ ಒಪ್ಪಿಸಿಕೊಂಡು ಹಾಗೆ ಇಲ್ಲಿ ನೋಡುವಾಗ ಒಂದು ಫ್ಯಾಮಿಲಿ ನನಗೆ ಗೊತ್ತುಂಟು, ಪರಿಚಯ ಇದೆ. ಅವರು ಮಗಳನ್ನು ಏನು ಮಾಡಿದ್ರು, ಫಸ್ಟದು ಮಗಳು ದೇವರ ಸೇವೆಗೆ ಎಂಬುದಾಗಿ ಸೇವೆಗೆ ಅಂತ ಪ್ರಾರ್ಥನೆ ಮಾಡಿದರು. ಎಲ್ಲ ಆಯಿತು ದೇವರ ಸೇವೆಗೆ ಅಂತ. ಅವಳು ಒಳ್ಳೆ ದೊಡ್ಡದಾದ್ಲು, ಒಳ್ಳೆ ಕಲ್ತ ಮೇಲೆ ಆಯಿತು, ಮದುವೆ ಹತ್ರ ಆಯಿತು, ಒಳ್ಳೆ ಪಾರ್ಟಿ ಬಂತು. ಆವಾಗ ಫಾರಿನ್ ಅಂತ ಹೇಳಿದರೆ, ಹೊರ ದೇಶದಿಂದ ಅಂತೇಳಿದ್ರೆ ಭಾರಿ ಖುಷಿ. ಇವಾಗ ಯಾರಿಗೂ ಬೇಡ, ಹೊರ ದೇಶದವರು ಅಂತ ಹೇಳಿದರೆ ಬೇಡ, ಈಗ ಹೇಳಿಸ್ತಾರೆ. ಆವಾಗ ಎಲ್ಲ ಭಾರಿ ಖುಷಿ, ಒಳ್ಳೆ ಕೆಲಸ ಅಂತ. ಆವಾಗ ಹಾಗೆ ಯೋಚಿಸುವಾಗ ಅವರ ಮನಸ್ಸಲ್ಲಿ ಮೊದಲು ನಾನು ಏನು ಹೇಳಿ ಅದು ಮರ್ತು ಬಿಟ್ರು. ನಾನು ದೇವರ ಸೇವೆಗಾಗಿ ಮಗಳನ್ನು ಕೊಟ್ಟರೆ, ಈ ಮಗುವೊಂದು ಕೊಟ್ಟರೆ ನನಗೆ, ನಾನು ದೇವರ ಸೇವೆಗಾಗಿ ಕೊಡ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಫಸ್ಟದು ಮಗು ಯಾವುದೇ ಆಗಲಿ, ಗಂಡ ಆಗಲಿ ಹೆಣ್ಣೆ ಆಗಲಿ, ನಾನು ದೇವರ ಸೇವೆಗಾಗಿ. ಇಂದು ಬರುವಾಗ ಏನಾಯ್ತಾ, ಅದು ನಾವು ಯೋಚಿಸಿದನ್ನು ಅವರು ಮರ್ತು ಬಿಡ್ತಾರೆ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಹಾಗೆ ಆಗ್ತದೆ. ನಾವು ದೇವರ ಮುಂದೆ ಕಷ್ಟ ಬರುವಾಗ ಪ್ರಾರ್ಥಿಸ್ತೇವೆ, ದೇವರೇ ಇದು ಬಿಡುಗಡೆ ಆದರೆ ನಾನಿನ್ನ ಸೇವೆನೇ ಮಾಡ್ತೇನೆ, ನಾನು ದೇವರಿಗೆ ಏನಾದರೂ ಒಂದು ಒಳ್ಳೆ ಮಾಡ್ತೇನೆ. ಒಳ್ಳೇದಾಗಿರ್ತದೆ. ನಾವು ಎಷ್ಟೊಂದು ನಮ್ಮಲ್ಲಿ ನೋಡ್ತೇವೆ, ಸೇವೆಯಲ್ಲಿ ಗೊತ್ತುಂಟು. ಒಳ್ಳೇದಾದ್ಮೇಲೆ ಏನಾಗ್ತಾರೆ, ಅವರು ಹೇಳಿದ್ದೆಲ್ಲ ಮರ್ತು ಬಿಡ್ತಾರೆ. ಆಮೇಲೆ ದೇವರು ಬೇಡ, ಸೇವೆ ಬೇಡ, ಏನು ಬೇಡ ಅಂತ ಹೋಗಿ ಬಿಡ್ತಾರೆ. ನಾವು ಕಣ್ಣಾರೆ ಕಾಣ್ತೇವೆ. ಹಾಗೆ ಬಂತು. ಈಗ ಏನು ಮಾಡೋದು, ಇವರಿಗೆ ಮದುವೆ ಮಾಡಿಸಿದರು. ಒಳ್ಳೆ ರೀತಿಯಲ್ಲಿ ಮದುವೆ ಆಯಿತು. ಗಂಡ ಫಾರಿನಿಗೆ ಹೋದರು, ಹೊರ ದೇಶಕ್ಕೆ ಹೋದರು. 6 ತಿಂಗಳಾಗುವಾಗ ಅಲ್ಲಿ ಗಂಡನಿಗೆ ಕರೆ, ನೀನು ದೇವರ ಸೇವೆ ಮಾಡಬೇಕಂತ. ಆವಾಗ ಅವರಲ್ಲಿಂದ ಕಾಲ್ ಏನಂತ, ನನಗೆ ದೇವರು ಕರೆತಿದ್ದಾರೆ ದೇವರ ಸೇವೆ ಮಾಡಬೇಕಂತ. ಇಲ್ಲಿ ಇವರು ಮರ್ತು ಬಿಟ್ಟಿರಿ, ನಿನಗೆ ಹುಚ್ಚಿಡ್ದಿದ್ದ, ಇವಾಗ ಯಾಕೆ ನೀನು ಸೇವೆಗಂತ ಬರ್ತಿ, ಸ್ವಲ್ಪ ಸಮಯ ದುಡಿ, ಕೆಲಸ ಮಾಡು, ಆಮೇಲೆ ದೇವರ ಸೇವೆ ಮತ್ತು ಸಹ ಮಾಡು. ಅಂದರೆ ಆ ರೀತಿಯಾಗಿ ನಾವು ಹೇಳಬಾರ್ದು. ದೇವರ ಸೇವೆ ಅಂತ ಹೇಳಿದರೆ ನಾವು ಏನು ಮಾಡ್ತೀವಿ, ದೇವರ ಸೇವೆಯಲ್ಲಿ ನಾವು ಮುಂದೆ ಇರಬೇಕು. ಯಾರೇ ಆಗಲಿ ಅದು ದೇವರ ಸೇವೆಗೆ ಏನೇ ಮಾಡಿದರೂ ಕೂಡ
ನಾವು ಅದರಲ್ಲಿ ಗುಣಗುಟ್ಟಬಾರ್ದು. ದೇವರ ಸೇವೆ ಅಂತೇಳಿ ದೇವರ ಸೇವೆ ನಾನು ಮಾಡ್ತೇನಂತ ನಂಬಿಕೆ ನಮ್ಮಲ್ಲಿ ಅದಕ್ಕೆ ಬರತಕ್ಕ ಪ್ರತಿಫಲ ದೇವರವರಿಗೆ ಕೊಟ್ಟೇ ಕೊಡ್ತಾರೆ. ಹೌದು, ದೇವರ ಸೇವೆ ಮಾಡೋದ್ರಲ್ಲಿ. ಹಾಗೆಲ್ಲ ಇವರು ಕೇಳಲಿಲ್ಲ. 1 ತಿಂಗಳಾಯಿತು, ಇಲ್ಲ ನನಗೆ ದೇವರ ಸೇವೆಗೆ, ಮತ್ತು ಕೇಳೋದು ಬಂದುಬಿಟ್ರು. ಬಂದು ಸೇವೆಗೆ ಹೊರಟರು. ಸೇವೆ ಆಯ್ತಿದ್ದು ಕೆಲವು ಪಾಸ್ ಎಷ್ಟು ಹೇಳಿದಾರೆ ಗೊತ್ತಿಲ್ಲ, ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಅವರ ಸೇವೆ ಏನಾಯ್ತು ಅದು ಮಾಡಿ ಸ್ಟಾರ್ಟ್ ಹಾಗೆ ಬಂದದ್ರಿಂದ ಮಾಡ್ತಾರೆ ಸೇವೆ. ಅವರಿಂದ ಆತ್ಮ ಗೆದ್ದುಕೊಳ್ಳಿಕ್ಕಾಗಲ್ಲ. ಆತ್ಮಗಳು ಸಭೆಯಲ್ಲಿದ್ದ ಆತ್ಮಗಳನ್ನು ಇದು ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಾವು ನೋಡ್ತೇವೆ. ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾವು ಮೊದಲು ದೇವರ ಸಾನ್ನಿಧ್ಯದಲ್ಲಿ ನನ್ನ ಮಗನಿಗೆ ಉದಾಹರಣೆ ನನ್ನ ಮಗನನ್ನು ದೇವರ ಸೇವೆಗೆ ಅಂತ ಹೇಳಿ ನಾನು ಒಪ್ಪಿಸಿಕೊಟ್ಟಿದ್ರೆ ಅದನ್ನು ಹಾಗೇ ಮಾಡಬೇಕು. ಹೌದು, ಅದು ಬಿಟ್ಟು ಮತ್ತೆ ಅದು ಏನಾಗ್ತದೆ, ಎರಡನೇದಾಗ್ತದೆ. ಆಮೇಲೆ ಅವರು ದೇವರ ಸೇವೆ ಅದು ಒಳ್ಳೆ ರೀತಿ ಸೇವೆ ಆಗಲ್ಲ. ದೇವರು ಹೇಳುವಾಗ ಫಸ್ಟಿಗೆ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಆ ರೀತಿಯಾಗಿ ಅದರಿಂದ ದೇವರಿಗೆ ಯಾರು ದೇವರ ಸೇವೆಗಾಗಿ ಯಾರು ಪ್ರತಿಷ್ಠಿಸಲ್ಪಟ್ಟವರಾಗಿರ್ತಾರ, ಅವರ ನಂಬಿಗಸ್ತರಾಗಿ ಮಾಡೋದಾದರೆ ಈ ಲೋಕದಲ್ಲಿ ನಮ್ಗೆ ಏನು ಸಿಕ್ಕದಿರ್ಬೋದು, ಪರಲೋಕದಲ್ಲಿ ದೇವರು ನಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ದೇವರ ಕಾರ್ಯ ದೇವರು ಮಾಡ್ತಾರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ನಾವು ನೋಡುವಾಗ ಆವಾಗ ನಾನು ಹೇಳಿದ ಹಾಗೆ ಇಲ್ಲಿ ಅವಳ ಪ್ರಾರ್ಥನೆ ಇತರರಿಗೆ ಕೇಳದಂತೆ ಪ್ರಾರ್ಥನೆ ಆಗಿತ್ತು. ಯಾರ್ದು? ಹನ್ನೆರಡು. ಅಂದರೆ ಅಲ್ಲಿ ಪ್ರಾರ್ಥಿಸುವಾಗ ಏನಾಯಿತು, ಕೇಳಲಿಲ್ಲ, ತುಟಿಗಳು ಮಾತ್ರ ಅಲ್ಲಾಡ್ತದೆ, ಆದರೆ ಸ್ವರ ಹೊರಗೆ ಬರಲಿಲ್ಲ. ಕೆಲವು ಅಡ್ಡಿಗಳು ಆತ್ಮಿಕ ವ್ಯವಸ್ಥೆಯಿಂದಲೂ ವಿಶ್ವಾಸದಿಂದಲೂ ದೇವರ ಸೇವೆ ಕಾರ್ಯಗಳಲ್ಲಿ ಏನಾಗ್ತದೆ, ನಮಗೆ ಅಡ್ಡಿ ಬರ್ತದೆ. ಆದರೆ ಎಲ್ಲಿಂದ ಅಡ್ಡಿ ಬಂದರೂ ಕೂಡ ನಾವೇನು ಮಾಡಬೇಕು, ದೇವರಲ್ಲಿ ನಂಬಿದ್ದಾರೆ, ಅಡ್ಡಿ ಬರುವುದನ್ನು ದೇವರೇನು ಮಾಡ್ತಾರೆ, ನಿಲ್ಲಿಸ್ತಾರೆ. ಉದಾಹರಣೆಗೆ ನಾನು ಹೇಳೋದಾದರೆ ನನ್ನ ಜೀವಿತದಲ್ಲಿ ಸೇವೆಯಲ್ಲಿ ನೋಡುವಾಗ ಸೇವೆ ಗೊತ್ತು, ಅನೇಕ ಅವಮಾನಗಳು ಬರ್ತದೆ, ಸಾಮಾನ್ಯ ಎಲ್ಲರಿಗೂ ಬರ್ತದೆ. ಅದು ಒಂದು ಸರ್ತಿ ನನಗೆ ಅವಳಿಗೆ ಹೀಗೆ ಇತ್ತು, ಹಾಗೆ ಒಂದು ಸರ್ತಿ ಪ್ರತಿದಿನ ಅವಮಾನ, ಅವರು ಹೀಗೆ ಇವರು ಹಾಗೆ ಹೇಳಿದರು ಮಕ್ಕಳಿಗೆ ಹಾಗೆ ಹೀಗೆ ಅಂತ ಒಂದೊಂದು ಮಾತು ಬರ್ತಾ ಇತ್ತು. ಲಾಸ್ಟಿಗೆ ನನಗೆ ಆಯ್ತಿದ್ದು ಎಂಥದ್ದು ಇಡೀ ಸರ್ತಿ ನಾವು ಅದಕ್ಕೆ ಇದು ಮಾಡೋದಿಲ್ಲ. ನಾವು ದೇವರ ಸೇವೆಗಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ನಾವಾಗಿ ದೇವರು ನಮ್ಮನ್ನು, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಹಾಗೆ ದೇವರು ಆರಿಸಿಕೊಂಡಿದ್ದಾರೆ. ಏನಾದರೂ ಸಹ ಅವಮಾನ ಬರ್ತಾ ಇತ್ತು. ಲಾಸ್ಟಿಗೆ ನಾನೇನು ಮಾಡಿದೆ, ಹೇಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಅಂತ ಹೇಳಲಿಕ್ಕೆ ನನ್ನಲ್ಲಿ ಸ್ವಂತ ಸಾಕ್ಷಿ. ನಾನೇನು ಮಾಡಿದೆ, ಇದಕ್ಕಾಗಿ ನಾನು ಮೊಣಕಾಲು ಊರಿ ಹೊರಲಾಡಿಕೊಂಡು ಕಣ್ಣೀರಿನಿಂದ ಈ ವಿಷಯದಲ್ಲಿ ದೇವರು ನೀವು ಬಿಡುಗಡೆ ಕೊಡು, ನನಗೆ ಏನೇ ಬರಲಿ ನಾನು ಅದನ್ನು ಸಹಿಸುವಂಥ ಶಕ್ತಿ ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೆವು. ಪ್ರಾರ್ಥಿಸಿ 1 ವಾರ ಆಗಲಿಲ್ಲ, ಯಾರು ಏನು ಹೇಳ್ತಾರ ಅವರಲ್ಲಿ ಅಂದರೆ ಅದು ಉತ್ತರ ಸಿಕ್ಕಿತ್ತು. ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ. ನಾವು ಕೆಟ್ಟದಕ್ಕಾಗೆಲ್ಲ ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ಏನೇ ಸಮಸ್ಯೆ ಬಂದರೂ ಕೂಡ ನಾವು ಸೇವೆ ವಿಷಯ ಅನೇಕ ಸಾಕ್ಷಿಗಳಿರ್ತದೆ. ನಾವು ಪ್ರಾರ್ಥನೆಯಲ್ಲಿ ಮುಂದೆ ಹೋಗುವಾಗ ದೇವರು ತನ್ನ ಕಾರ್ಯವನ್ನು ಆತನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗೆ ಎಂಥ ಅಡ್ಡಿ ಬಂದರೂ ಪ್ರಾರ್ಥನೆಯಿಂದ ಮಾತ್ರ ಜಯಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟೆಂಬುದಾಗಿ ಹೇಳಲಿಕ್ಕೆ ನಮ್ಮಲ್ಲಿ ಕೂಡ ಒಂದೊಂದು ಸಾಕ್ಷಿಗಳನ್ನು ಹೇಳುವುದಾದರೆ ಅನೇಕ ವಿಧವಾದ ಸಾಕ್ಷಿಗಳನ್ನು ನಾವು ಕಾಣ್ತೇವೆ. ಸೇವೆಗೆ ಬರುವಾಗ ಅಥವಾ ಸಭೆಯಲ್ಲಿ ಎಷ್ಟೆಷ್ಟು ಒಬ್ಬರಿಗೆ ಮಕ್ಕಳಿರಲಿಲ್ಲ, 9 ವರ್ಷ ಒಂದು ಸಹೋದರಿಗೆ, ಅವರು ಎಲ್ಲೆಲ್ಲಿ ಏನೇನು ಮಾಡಿದರು, ಏನು ಮಕ್ಕಳ ಆಗಲಿಲ್ಲ. ಒಂದು ದಿವಸ ಅವರು ಬಂದು ಕೇಳಿದರು, ನನಗೆ ಮಕ್ಕಳಾಗಬೇಕು ಪ್ರಾರ್ಥಿಸಿ ಎಂಬುದಾಗಿ. ನಾನು ಎಂಥ ಮಾಡಿದ್ದೀನಿ ಏನು ನನಗೆ ಗೊತ್ತಿಲ್ಲ. ಈಗ ಈ ಕೇಳುವಾಗ ಮಕ್ಕಳಿಲ್ಲದವರಿಗೆ ಹೇಳೋದು 9 ವರ್ಷ 10 ವರ್ಷ ಆಗ್ತಾ ಬಂತು. ಲಾಸ್ಟಿಗೆ ಪಾಸ್ಟ್ರು ಒಂದೇ ಸರ್ತಿ ಪ್ರಾರ್ಥನೆ ಮಾಡಿದರು ಸಹೋದರಿಗಾಗಿ. ನೀನು ನಂಬುತ್ತಿ ಯಾಕೆ ಹೇಳಿದರು, ನನಗೆ ಆಗ್ತದೆ ನಂಬಿಕೆ ಇಟ್ಟರೆ ದೇವರು ಖಂಡಿತ ನಿನಗೆ ದೇವ್ರ ಕಾರ್ಯ ಮಾಡಲಿಕ್ಕೆ ಶಕ್ತ. ನೀನು ನಂಬದಿದ್ರೆ ಏನಾಗಲಿಕ್ಕೆ ಸರ್, ನೀನು ನಂಬಬೇಕು, ಮೊದಲು ನಂಬಿಕೆ ನಮ್ಮಲ್ಲಿರಬೇಕು. ನಂಬಿಕೆ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲಲ್ಲ. ಹಾಗೆ ಕೇಳಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಅವರು ಸಹ ನಂಬಿಕೆ ಇಟ್ಟರು. 1 ತಿಂಗಳು 2 ತಿಂಗಳಾಗಲಿಲ್ಲ, ಒಳ್ಳೆಯ ಸಾಕ್ಷಿ ಸಿಕ್ಕಿತ್ತು. ಏನಂದರೆ ನನಗೀಗ 2-3 ತಿಂಗಳಾಯಿತು ಅಂತೇಳಿ. ಆಮೇಲೆ ಮತ್ತೆ ಸಾಕ್ಷಿ ಇವಾಗ ತನಕ ಅವರು ಆ ಮಗುವನ್ನು ದೇವರ ಸೇವೆಗಾಗಿ ನಾನು ಇಡ್ತೇನೆ ಎಂಬಂಥ ನಂಬಿಕೆಯಲ್ಲಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಹಾಗೆ ಒಂದೊಂದು ಪ್ರಾರ್ಥನೆಯಿಂದ ಯಾವ ರೀತಿಯಾಗಿ ದೇವರು ಉತ್ತರ ಕೊಡ್ತಾರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ದೇವರು ಉತ್ತರ ಕೊಡಲಿಕ್ಕೆ ಆತನು ಶಕ್ತನ. ಹಾಗೆ ಇಲ್ಲಿ ನೋಡುವಾಗ 4ನೇದಾಗಿ ಏಲಿಯನ ನಿಂದನೆ. ಇಲ್ಲಿ ನಾವು ಓದುವಾಗ ನೋಡ್ತೇವಲ್ಲ, ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಆಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವು, ದ್ರಾಕ್ಷರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಅವಳೇನು ಮಾಡ್ತಾಳೆ, ಹಾಗಲ್ಲ ಸ್ವಾಮಿ,
ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ ಎಂಬುದಾಗಿ ಅವಳು ಹೇಳ್ತಾಳೆ. ಇಲ್ಲಿ ನೋಡ್ತೇವೆ ನಾವು, ಅವ್ರು ಕೇಳ್ತಾರೆ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ಹಾಗೆ ಏಲಿ ಅವಳ ತುಟ್ಟಿಗಳನ್ನೇ ನೋಡಿ ದೇವಾಲಯ ಬಾಗಿಲು ಕೂಡುವ ಸ್ತ್ರೀಯರಲ್ಲಿ ಅವಳು ಒಬ್ಬಳೆಂದು ಭಾವಿಸಿದಳು. ಹೌದು, ಏಲಿ ವಿಷಯ ಎಲ್ಲ ಗೊತ್ತುಂಟು, ಅವರ ಮಕ್ಕಳು ಏನಾಗಿದ್ದರು ಏನ. ಹಾಗೆ ಇದರಿಂದ ಅವಳು ಬಹಳ ವ್ಯಸನ ಪಟ್ಟಳು. ಅದರಿಂದ ಕೂಡ ಅಲ್ಲಿ ಕೂಡ ಅವಳಿಗೆ ನಿಂದಾನೆ. ಇಲ್ಲಿ ನೋಡ್ತೇವೆ, ಮೊದಲೇ ಮನೆಯಲ್ಲಿ, ಎರಡನೇದಾಗಿ ದಾರಿಯಲ್ಲಿ ಕೀಳಲ್ಪಡ ಅನುಭವ, ಮೂರನೇದಾಗಿ ದೇವಾಲಯದಲ್ಲಿ ನಾವು ನೋಡ್ತೀವಿ ಏಲಿಯ ನಿಂದನೆ. ಅವಳು ಏನು ಮಾಡ್ತಾಳೆ, ಅದಕ್ಕೆ ಕೆಲವರಾದರೆ ಏನು ಮಾಡ್ತಾರೆ, ಜೋರಾಗಿ. ಅವಳ ಸ್ವಭಾವ ಏನಾಗಿತ್ತು, ಮೃದುವಾದ ಸ್ವಭಾವ ಇದ್ದದರಿಂದ ಅವಳು ಏನು ಮಾಡಿದ್ಲು, ಮೃದುವಾದ ಉತ್ತರವು ಎಲಿಯನ ಕೋಪವು ಆಶೀರ್ವಾದಕ್ಕೆ ತಿರುಗುವಂತೆ ಮಾಡಿತು. ಇದರಲ್ಲಿ ನೋಡೋದಾದರೆ ಸ್ತ್ರೀಯರಲ್ಲಿರುವಂಥ ಸ್ವಭಾವ ಏನಾಗಿರ್ಬೇಕಂತೇಳಿದ್ರೆ ಮೃದುವಾದ ಸ್ವಭಾವ. ಏನೇ ಆದರೂ ಸಹ ನಮ್ಮ ಮಾತು ಮೃದುವಾಗಿದ್ರೆ ಎಂಥ ಕೋಪಿಷ್ಟರನ್ನು ದೇವರು ಬದಲಾಯಿಸಲಿಕ್ಕೆ ಅವರು ಬದಲಾಗ್ತಾರೆ. ಅವರು ಗಂಡಂದಿರು ಏನೋ ಮಾತಾಡಿದರೆ, ಈಗ ಸ್ತ್ರೀಯರಾದ ಹೆಂಡತಿಯರು ಏನು ಮಾಡಬೇಕು, ಏನಾದರೂ ಎದುರು ಮಾತಾಡಿದ್ರೆ ಏನಾಗ್ತದೆ, ಅಲ್ಲೇ ಯುದ್ಧ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಯಾವಾಗ ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಫಾಸ್ಟ್ರು ಹೇಳ್ತಾರೆ, ಮಾತಾಡುವಾಗ ಸ್ವಲ್ಪ ಇರಬೇಕು, ಆಮೇಲೆ ಕೇಳಬೇಕು, ಹಾಗೆ ಮಾತಾಡಿದ್ದೀರಲ್ಲ ಇದು ಎಂಬುದಾಗಿ, ಆ ರೀತಿಯಾಗಿ. ಹೌದು, ಅಂದರೆ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿ 15ನೇ ಅಧ್ಯಾಯದಲ್ಲಿ ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಹಾರಿಸುವುದು, ಬಿರುಸು ನುಡಿಯು ಸಿಟ್ಟನ್ನೇರಿಸುವುದು. ಹೌದು, ಅಂದರೆ ಅವಳು ಅಲ್ಲಿ ಏಲಿಯು ಅಲ್ಲಿ ಮಾತಾಡಬೇಕಾದ್ರೆ ಅವನು ಅಂದರೆ ರೇಗಿಸ್ತಾ ಇದ್ದಾನೆ. ಅಂದರೆ ನೋಡಿ, ಹಾಗೆ ಬಲು ಹೊತ್ತಿನವರೆಗೂ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡ್ತಾ ಇದ್ದ. ನೆಕ್ಸ್ಟ್, ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡ್ತಾ ಇತ್ತು, ಶಬ್ದ ಹೊರಗಡೆ ಬರಲಿಲ್ಲ. ಇದು ನೋಡಿದಂತ ಏಲಿ ಅವನೇನಂತ ಹೇಳ್ತಾನೆ, ನಿನ್ನ ಮದ್ಯಪಾನದ ಅಮಲಿನ್ನು ಇಳಿಲಿಲ್ವೋ, ದ್ರಾಕ್ಷರಸ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ. ನೋಡಿ, ನಿಜವಾಗಿಯೂ ಆಗ ಹನ್ನ ಅವಳು ಹೇಳ್ತಾಳೆ, ಸ್ವಾಮಿ ನಾನು ಹಾಗಲ್ಲ ಸ್ವಾಮಿ. ಅಂದ್ರೆ ನಾನು ಇವನ್ ಕೇಳಬೇಕಾದ್ರೆ ಅವಳಿಗೆ ಸಿಟ್ಟು ಖಂಡಿತ, ಅಂದ್ರೆ ಸ್ತ್ರೀಯರಿಗೆ ಅಂದ್ರೆ ಸಿಟ್ಟು ಬರ್ತದೆ. ಹೇಳ್ತಾಳೆ, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತ, ಬಹಳ ಅಂದ್ರೆ ನಾನು ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ, ನಿನ್ನ ದಾಸಿಯಾದಂಥ ನನ್ನನ್ನು ಅಯೋಗ್ಯಳೆಂದು ಎನಿಸಬೇಡ. ಅಂದ್ರೆ ಅವಳು ಹೇಳ್ತಾಳೆ, ನನ್ನಲ್ಲಿ ತುಂಬ ಚಿಂತನೆ ಇದೆ, ನನ್ನಲ್ಲಿ ತುಂಬ ನೋವಿದೆ, ನನ್ನಲ್ಲಿ ಅಂದರೆ ಅವಳ ಅಂದರೆ ನೋಡಿ, ನಾವು ಹೇಳ್ತೇವೆ ಅವರವರ ಕಷ್ಟ ಅವರಿಗೆ ಮಾತ್ರ ಗೊತ್ತುಂಟು. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ನನಗೆ ಮಕ್ಕಳಿಲ್ಲ, ನಾನು ಬಂದುಬಿಟ್ಟು ನಿಮ್ಮ ಹತ್ರ, ಸಿಸ್ಟರ್ ನನಗೆ ಮಕ್ಕಳಿಲ್ಲ ಸಿಸ್ಟರ್, ನಾನು ಯಾವಾಗಲೂ ಕೂತ್ಕೊಂಡು ಹೇಳ್ತಾ ನನಗೆ ಮಕ್ಕಳಿಲ್ಲ ಈ ರೀತಿಯಲ್ಲಿ ವೇದನೆ. ನಿಮಗೆ ಅದು ಗೊತ್ತಾಗಲ್ಲ, ಯಾಕೆ ಹೇಳಿ, ನಿಮ್ಮ ಮಕ್ಕಳಿದ್ದಾರೆ, ನೀವೇನಂತ ಹೇಳ್ತಾರೆ, ಏನೋ ಮಕ್ಕಳಿಲ್ಲ ಅಂತಾರೆ. ದೇವ್ರೆ ಅವಳಿಗೆ ಮಕ್ಕಳಿಲ್ಲ ಸ್ವಾಮಿ, ಅವಳಿಗೆ ಕೊಡು. ಆದರೆ ನನಗೆ ಗೊತ್ತುಂಟು, ಮಕ್ಕಳಿಲ್ಲ ಅಂದ ತಕ್ಷಣ ನನಗೆ ಹೊಟ್ಟೆಯಲ್ಲಿ ಕರಳೆಲ್ಲ ಚುರುಕಾಗ್ತದೆ. ಯಾಕೆ ಹೇಳಿ, ನನಗೆ ಅದು ಅನುಭವ ಆಗಿದೆ. 2ನೇ ಮಗು ತೀರಿ ಹೋದ್ಮೇಲೆ 3ನೇ ಮಗುಗೆ ನೀವು ಪ್ರಯತ್ನ ಮಾಡಲೇಬಾರ್ದು. ಒಂದು ನೀವು ಅಕಸ್ಮಾತಾಗಿ ನೀವು 3ನೇ ಮಗುಗೆ ಪ್ರಯತ್ನ ಮಾಡಿದ್ರು ಆ ಮಗು ಮಂಗೋಲಿ ಆಗ್ತದೆ. ಮತ್ತು ಆ ಮಗು ಇದು ಅಂದರೆ ಆರ್ಟಲ್ಲಿ ಹೋಲು 2ನೇ ಮಗುಗಿದ್ದ ನಿಮಿತ್ತವಾಗಿ ಈ ಮಗು ಸಹ ಅಸ್ತವ್ಯಸ್ತವಾಗಿರ್ತದೆ. ಸಮಸ್ಯೆಯಿಂದ ಯಾಕೆ ನೀವು ಇದು ಮಾಡ್ತೀರಾ, ನಿಮಗೆ ಮತ್ತೆ ನೆಕ್ಸ್ಟ್ ಹುಟ್ಟುವಂಥ ಎಲ್ಲ ಮಗು ಹಾಗೇ ಆಗ್ತದೆ ಅಂತೇಳಿ. ಆದರೆ ನಾನು ಹೇಳೋದು, ನಮ್ಮ ಆ ಒಂದು ಹೃದಯದ ಮಿಡಿತ, ನಮ್ಮ ಹೃದಯದ ನೋವು, ನಮ್ಮ ಹೃದಯದ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವವರು ಈ ಲೋಕದ ವ್ಯಕ್ತಿ ಅಲ್ಲ. ನಮಗೆ ಕೊಡುವಂಥವ್ರು ಒಬ್ಬನು ಮಾತ್ರ. ಆತನ ಯಾರು? ನಮ್ಮ ಪರಿಹಾರಕ. ನಮ್ಮ ಎಲ್ಲ ಚಿಂತನೆ, ನಮ್ಮ ಎಲ್ಲ ವೇದನೆ, ನಮ್ಮ ಎಲ್ಲ ದುಃಖಗಳಿಂದ ಪರಿಹಾರ ಮಾಡಲು ಶಕ್ತನಾದವನು ಒಬ್ಬನೇ ಮಾತ್ರ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ 11:28, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಆತನ ಖಂಡಿತವಾಗಿಯೂ ನಮಗೆ ವಿಶ್ರಾಂತಿ ಕೊಡಲು ಶಕ್ತನಾದವನು ಆತನು ಮಾತ್ರ, ಆತನ ಪಾದ ಮಾತ್ರ. ಅದಕ್ಕೆ ಕೀರ್ತನೆಗಾರ 16ನೇ ಅಧ್ಯಾಯದ ಕೀರ್ತನೆ 16:11 ವಾಕ್ಯದಲ್ಲಿ ನಾವು ನೋಡ್ತೇವೆ,
ದೇವರೇ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗಳ ಎಡೆಯಲ್ಲಿ ಶಾಶ್ವತ ಭಾಗ್ಯವಿದೆ. ನಮಗೆ ಪರಿಪೂರ್ಣವಾದಂಥ ಸಂತೋಷ ಸಿಗುವಂಥ ಒಂದೇ ಒಂದು ಸ್ಥಳ ಕರ್ತನ ಪಾದಪೀಠ. ಅದು ಹನ್ನಳಿಗೆ ಗೊತ್ತಿತ್ತು. ಹನ್ನಳಿಗೆ ಗೊತ್ತಿದ್ದ ನಿಮಿತ್ತವಾಗಿ ಅವಳು ಏನು ಮಾಡ್ತಾಳೆ, ಅಯ್ಯೋ ಈ ಲೋಕದ ಯಾವುದೇ ರೀತಿಯಾದಂಥ ಒಂದು ಜಂಜಾಟ ನನಗೆ ಬೇಡ, ನಾನು ಕರ್ತನ ಪಾದವನ್ನು ಗಟ್ಟಿಯಾಗಿ ಇಟ್ಕೊಳ್ತೇನೆ ಅಂತೇಳಿ ಅಲ್ಲಿ ಹೋದಾಗಲೂ ಸಹ ಆಲಯದಲ್ಲಿ ಸಹ ಕೆಲವೊಂದು ಸಮಸ್ಯೆಗಳು, ಆಲಯದಲ್ಲಿ ಸಮಸ್ಯೆ ಬಂದಾಗ ಅವಳಲ್ಲಿ ಏನಾಗ್ಲಿಲ್ಲ, ಜೋರಾಗಿ ಮಾತಾಡಿ ಅವಳ ಆಶೀರ್ವಾದವನ್ನು ಕಳ್ಕೊಳ್ಳಿಲ್ಲ. ಇವತ್ತು ನಾವು ಆಶೀರ್ವಾದ ಕಳ್ಕೊಳ್ತಾ ಇರೋದು ಹೇಗೆ ಹೇಳಿ, ಸಿಟ್ಟು ಬಂದು ನಮ್ಮ ಗುಣಗುಟ್ಟುವಿಕೆಯಿಂದ. ಅಯ್ಯೋ ಯಾಕೆ ಹೀಗೆ ಹೇಳ್ಬೇಕಿತ್ತು, ಇದನ್ನು ಹೋಗಿ ಅವಳು ಈ ಹೆಂಡತಿ ಹೋಗಿ ಗಂಡನಿಗೆ ಹೇಳಿಲ್ಲ, ಹೀಗೆ ಹೇಳಿದ, ಮದ್ಯಪಾನ ಮಾಡಿದ್ದೀಯಾ ನೀನು, ಮತ್ತಳಾಗಿದೆಯಾ, ಅಮಲ ನಿನಗೆ ಇದೆ, ನೀನು ಹಾಗೆ, ನೀನು ಆ ರೀತಿ ಈ ರೀತಿ ಇರುವಂಥದ್ದು ಎಲ್ಲವನ್ನು ಒಂದಕ್ಕೆ 10 ಸೇರಿಸಿ ದಿನಗಳಲ್ಲಿ ಹೇಳುವಂಥದ್ದು ಇದೆ ಪರಿಸ್ಥಿತಿ. ಹೌದು ಇದೆ. ಆಮೇಲೆ ಅದಕ್ಕೆ ನಾವು ಹೇಳೋದು, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶನ ಹೊಂದುವನು. ಈ ಜ್ಞಾನದಲ್ಲಿ ನಾವು ನೋಡ್ತೇವೆ, ನಮ್ಮ ಬಾಯಿಯನ್ನು ನಾವು ಬಹಳ ಜಾಗೃತೆಯಿಂದ ಕಾಪಾಡ್ಕೊಳ್ಬೇಕು. ನಿನ್ನ ಬಾಯಿಯನ್ನು, ನಿನ್ನ ಹೃದಯವನ್ನು ಬಹಳ ಜಾಗೃತೆಯಿಂದ ಕಾಪಾಡು. ನನ್ನ ಹೃದಯದಲ್ಲಿ ಏನ್ ತುಂಬಿದೆ ಅದೇ ಏನ್ ಬರ್ತದೆ ಹೇಳಿ, ಬಾಯಲ್ಲಿ ಬರ್ತದೆ. ಬಾಯಲ್ಲಿ ಬಂದ ಕೂಡಲೇ ಅದೇನಾಗ್ತದೆ, ಬೀಜ ಬಿತ್ತಿದಾಗೆ ಆಗ್ತದೆ. ಅದು ಬೆಳಿಲೇಬೇಕಲ್ಲ. ಅದಕ್ಕಿಂತ ದೇವ್ರ ಹತ್ರ ಕೇಳ್ಬೇಕು, ದೇವ್ರೆ ಬೇಡದೇ ಇರೋಂಥದ್ದು ಯಾವುದು ನನ್ನ ಕಿವಿಗೆ ಬೀಳಬಾರ್ದು. ಇವಳು ಓಡೋಗ್ತಾಳೆ, ದೇವ್ರ ಸನ್ನಿಧಾನದಲ್ಲಿ ಇದ್ದು ಅವಳು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏಲಿ ಇದನ್ನೆಲ್ಲ ಹೇಳ್ತಾನೆ. ಹೇಳ್ದಾಗ್ಲೂ ಅವಳು ಏನಾಗ್ಲಿಲ್ಲ, ನಿರುತ್ಸಾಹಳಾಗ್ಲಿಲ್ಲ. ಪ್ರೋತ್ಸಾಹದೊಂದಿಗೆ ಅವಳು ಹೇಳ್ತಾಳೆ, ಇಲ್ಲ, ನನ್ನ ದೇವರು ನನ್ನ ಕಣ್ಣೀರನ್ನು ನೀಗಿಸ್ತಾನೆ, ನನ್ನ ದೇವರು ನನ್ನ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ, ನನ್ನ ದೇವರು ನನ್ನ ಕಷ್ಟಕ್ಕೆ ಪರಿಪೂರ್ಣ ಬಿಡುಗಡೆ ಕೊಡ್ತಾನೆ, ಈ ಒಂದು ನಿಂದನೆಯಿಂದ ನನಗೆ ಪರಿಪೂರ್ಣ ನಿಜವಾಗ್ಲು ಒಂದು ಮಗು ಅವಳು ಕೇಳಿದ್ಲು, ಅದೇ ದೇವರು ಮತ್ತೆ ಮಕ್ಕಳನ್ನು ಕೊಟ್ಟು ದೇವರ ಆಶೀರ್ವದಿಸಲಿಲ್ವಾ ಅವಳು? ಹೇಳಿ ಸಿಸ್ಟರ್, ಏನೋ ಹೇಳಲಿಕ್ಕೆ ಬಂದ್ರಿ. ಆದ್ರೆ ಅವಳು ಕೇಳಿದ ಹಾಗೆ ಹೌದು, ದೇವರ ಲಾಸ್ಟಿಗೆ ಅವಳಿಗೆ ಉತ್ತರ ಸಿಕ್ಕಿತ್ತು. ಹೌದು, ಲಾಸ್ಟಿಗೆ ಅವಳ ದುಃಖವೆಲ್ಲ ಹೋಯಿತು. ಹೌದು, ಆಮೇಲೆ ಅವಮಾನ ಬರಲಿಲ್ಲ ಅವಳಿಗೆ. ಹೌದು ಹೌದು. ಅಂದ್ರೆ ಈಗ ಮತ್ತೆ ಇದರಲ್ಲಿ ನಾವು ನೋಡ್ತೇವೆ 17ನೇ ವಾಕ್ಯದಲ್ಲಿ, ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ನೋಡಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಹ ನಾವು ಯಾವುದಾದ್ರೂ ಒಂದು ಅರಿಕೆ ಮಾಡಿರುವುದಾದರೆ, ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ದೇವರ ಸನ್ನಿಧಾನದಲ್ಲಿ ಬಾಯಿ ತೆರೆದಿರುವುದಾದರೆ, ನಾವು ದೇವರ ಸನ್ನಿಧಾನದಲ್ಲಿ ಕೇಳಬೇಕು. ಅಂದರೆ ಮರ್ತು ಹೋಗಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಕೇಳಿ, ದೇವರೇ ನಾನು ನಿನ್ನ ಮುಂದೆ ನಾನು ಪ್ರತಿಷ್ಠೆ ಮಾಡಿರ್ಬೋದು, ಅರಿಕೆ ಮಾಡಿರ್ಬೋದು, ನನಗೆ ನೆನಪು ಕೊಡು ಸ್ವಾಮಿ, ನಾನು ನಿಮ್ಮ ಮುಂದೆ ಮಾಡಿದಂಥ ಅರಿಕೆಯಲ್ಲಿ ಎಂದಿಗೂ ಸಹ ತಪ್ಪಿ ಹೋಗಬಾರ್ದು ದೇವರೇ. ಆ ಒಂದು ಆಶೀರ್ವಾದವು ನಾನು ಅನುಭವಿಸಬೇಕು, ನನ್ನ ಜೀವನದಲ್ಲಿ ಅದು ಬರಬೇಕು ಅಂತೇಳಿ ನಾವು ಕೇಳಿಕೊಳ್ಳುವುದಾದರೆ ನಮ್ಮ ದೇವರು ಖಂಡಿತವಾಗಿ ನಮಗೆ ಕೊಡುವವನಾಗಿರ್ತಾನೆ. ಯಾಕೆ ಇವಳು ಹನ್ನಳು ಸಹ ಅಲ್ಲಿ ಏಲಿ ನಂತರವಾಗಿ ಏಲಿಗೆ ಅದು ಅರ್ಥ ಆಯಿತು. ಅರ್ಥ ಆದಮೇಲೆ ಏಲಿ ಹೇಳ್ತಾಳೆ, ಸಮಾಧಾನದಿಂದ ಹೋಗು, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ, ನಿನ್ನ ಮೇಲೆ ದೇವರು ಕಟಾಕ್ಷ ಇಟ್ಟಿದ್ದಾನೆ. ಅಲ್ಲಿ ಅವಳು ತಿರುಗಿ ಬಿದ್ದಿದ್ರೆ ಉತ್ತರ ಸಿಗ್ತಾ ಒಂದೇ ಭರವಸ, ನನ್ನ ಪ್ರಾರ್ಥನೆಗೆ ಅವಳಿಗೆ ಮಗನ ಸ್ವಾರ್ಥಕ್ಕಾಗಿ ಅಲ್ಲ, ಹೌದು, ಈ ಒಂದು ಪೀಡೆ ಬಿಟ್ಟು ಹೋಗ್ಲಿ, ಈ ಒಂದು ಅವಮಾನ ನನ್ನ ಆತ್ಮಿಕತೆಗೆ ಪೆಟ್ಟಾಗಬಾರ್ದು ಅಂತ, ತೊಂದರೆ ಬರಬಾರ್ದು. ಇವತ್ತಿನ ದಿನದಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಏನೇ ಪ್ರತಿಷ್ಠೆಗಳು ಮಾಡಿರುವುದಾದರೆ, ಕರ್ತನ ಮುಂದೆ ಅರಿಕೆ ಮಾಡಿರುವುದಾದರೆ, ನಾವು ಸ್ವಾರ್ಥಕ್ಕಾಗಿ ಅಲ್ಲ ಪ್ರಿಯರೇ, ನಾವು ದೇವರಿಗೋಸ್ಕರವಾಗಿ ಜೀವಿಸಬೇಕು. ನೋಡಿ, ನಮ್ಮ ದೇವರು ಸಹ ಸ್ವಾರ್ಥಿ ಅಲ್ಲ, ತಂದೆಯಾದಂಥ ದೇವರು ಸ್ವಾರ್ಥಿ ಅಲ್ಲ. ಅದಕ್ಕಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಪ್ರೀತಿ, ಆತನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟ. ನನ್ನ ತಂದೆಯಾದ ದೇವರು ಸಹ ಸ್ವಾರ್ಥಿ ಆಗ್ಬೋದಿತ್ತಲ್ಲ, ನನಗಿರೋದು ಒಬ್ಬನೇ ಮಗ, ನಾನು ಯಾಕೆ ಇವನನ್ನು ಕಳಿಸ್ಬೇಕು ಅಂತೇಳಿ. ಇಲ್ಲ, ನನ್ನ ದೇವರು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ನಾನು, ನೀನು, ನೀವು ಎಲ್ಲರೂ ಸಹ ರಕ್ಷಣೆಗೆ ಬರಬೇಕು, ಕರ್ತನ ಸನ್ನಿಧಾನದಲ್ಲಿ ಹೋಗಬೇಕು. ನಾವು ಯಾರು ಸಹ ನರಕಕ್ಕೆ ಹೋಗಬಾರ್ದು, ಪರಲೋಕದಲ್ಲಿ ಶಾಶ್ವತವಾಗಿ ಆತನ ಜೊತೆಯಲ್ಲೇ ಇರಬೇಕು, ಆತನನ್ನೇ ಆರಾಧಿಸಬೇಕು ಅಂತ ಇಷ್ಟಪಟ್ಟು ಒಬ್ಬನೇ ಮಗನನ್ನು ಏನು ಮಾಡ್ದ, ಕಳಿಸಿಕೊಟ್ಟ ಅಲ್ಲ. ಆತನು ಮಾಡಿದಂಥ ತ್ಯಾಗದ ಮುಂದೆ ನಮ್ದು ಏನೂ ಇಲ್ಲ.
ಬಹಳವಾಗಿ ಪ್ರೀತಿಸ್ತಾ ಇದ್ದಂಥ ಒಬ್ಬನೇ ಮಗನನ್ನು ದೇವರು ಕೊಟ್ಟ, ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ. ಇವತ್ತು ಯಾರಾದರೂ ಕ್ರಿಸ್ತನನ್ನು ಕಂಡುಕೊಳ್ಳದೆ ಇರುವುದಾದರೆ, ಯಾರಾದರೂ ಅಯ್ಯೋ ನನಗೆ ಯಾಕೆ ಈ ರೀತಿಯಲ್ಲಿ ನೋವುಗಳು, ಯಾಕೆ ಈ ರೀತಿಯಲ್ಲಿ ವೇದನೆಗಳು, ಒಂದು ಹೆಜ್ಜೆ ಮುಂದಕ್ಕೆ ನಾನು ಇಡಬೇಕಾದ್ರೆ 10 ಹೆಜ್ಜೆ ಹಿಂದಕ್ಕೆ ಹೋಗುವಂಥ ಅನುಭವ ನನ್ನ ಜೀವಿತದಲ್ಲಿ ಆಗ್ತಾ ಇದೆಯಲ್ಲ ಅಂಥೇಳಿ ನೀನು ಕೊರಗಿ ಹೋಗಿರುವುದಾದರೆ, ಬಹಳ ದುಃಖದಲ್ಲಿ ನೀವು ಇರುವುದಾದರೆ, ನನ್ನ ದೇವರು ನಿಮ್ಮ ಎಲ್ಲ ದುಃಖಗಳನ್ನು ನೀಗಿಸೋನಾಗಿದ್ದಾನೆ. ಯಾಕೆ? ನನ್ನ ದೇವರು ಸರ್ವಶಕ್ತನಾದಂಥ ದೇವರು. ಆತನ ಕೈಯಲ್ಲಿ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ನಮ್ಮ ಜೀವಿತವನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ. ದೇವರೇ, ನಾನು ನನ್ನ ಹೃದಯದಲ್ಲಿ ನಿಮ್ಮನ್ನು ನಂಬ್ತೇನೆ, ನನ್ನ ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ ಅಂತ ನೀವು ಅರಿಕೆ ಮಾಡುವುದಾದರೆ ನನ್ನ ದೇವರು ಖಂಡಿತವಾಗಿ ನಿಮ್ಮನ್ನು ಮಾನಿಸುವವನಾಗಿದ್ದಾನೆ ಪ್ರಿಯರೇ. ಮಾತ್ರವಲ್ಲ, ಈ ಒಂದು ಸಾಮುವೇಲನು ಇಸ್ರಾಯೇಲಿಂದ ಹಿಡಿದು ರಾಮದಿಂದ ಹಿಡಿದು ದಾನಿನವರೆಗೂ ಆತನು ಒಂದು ಒಳ್ಳೆ ಉತ್ತಮವಾದಂಥ ಪ್ರವಾದಿಯಾಗಿದ್ದ. ಈ ಸಾಮುವೇಲ್ ಬರ್ತಾನೆ ಅಂತ ಹೇಳಿದರೆ ಸಾಕು, ಇಸ್ರಾಯೇಲ್ ಜನರೆಲ್ಲರೂ ಸಹ ನಡುಗ್ತಾ ಇದ್ರು. ಆ ಒಂದು ತಾಯಿಯ ಒಂದು ಪ್ರತಿಷ್ಠೆ, ತಾಯಿಯ ಒಂದು ಪ್ರಾರ್ಥನೆ. ಇವತ್ತು ನಿಮ್ಮ ಮಕ್ಕಳು ಎಲ್ಲಿಯಾದರೂ ಅಡ್ಡದಾರಿಗೆ ಹೋಗ್ತಾ ಇದ್ದಾರಾ, ಅಥವಾ ಎಲ್ಲಾದರೂ ತಪ್ಪಿ ಹೋಗ್ತಾ ಇದ್ದಾರಾ? ಬೇಸರ ಪಡ್ಕೊಳ್ಬೇಡಿ, ದುಃಖ ಪಡಬೇಡಿ. ಕರ್ತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ನಾವು ಗಟ್ಟಿಯಾಗಿ ಕುಳಿತು ಕರ್ತನ ಸನ್ನಿಧಾನದಲ್ಲಿ ಅಳುವುದಾದರೆ, ಗೋಳಾಡುವುದಾದರೆ, ನನ್ನ ದೇವರು ಖಂಡಿತ ನಿಮ್ಮ ಕಣ್ಣೀರನ್ನು ಒರೆಸಿ ಆತನೇನು ಮಾಡುವವನಾಗಿರ್ತಾನೆ? ಸಂತೋಷವನ್ನು ಕೊಡುವವನಾಗಿರ್ತಾನೆ. ಅದಕ್ಕೋಸ್ಕರವಾಗಿ ಕೀರ್ತನೆ 50ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನು ಕೊಡುವೆನು ಅಂತೇಳಿ ನನ್ನ ದೇವರು ಹೇಳಿದ್ದಾನೆ. ನನ್ನ ದೇವರು ಯಾವುದು ನುಡಿಯುತ್ತಾನೋ ಅದನ್ನು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನೆರವೇರಿಸೋನಾಗಿರ್ತಾನೆ ಅಲ್ಲ ಸಿಸ್ಟರ್? ಅದಕ್ಕೋಸ್ಕರವಾಗಿ ಇವತ್ತು ನಿಮ್ಮ ಕುಟುಂಬದಲ್ಲಿ ಸೇವೆಗೋಸ್ಕರವಾಗಿ ಯಾರಾದರೂ ಒಪ್ಪಿಸಿಕೊಟ್ಟಿರ್ತಾರಾ? ಅಥವಾ ನೀವು ಯಾರನ್ನಾದರೂ ನನ್ನ ತಮ್ಮನನ್ನು, ನನ್ನ ಮಗಳನ್ನು, ನನ್ನ ಮಗನನ್ನು ಅಥವಾ ನನ್ನ ಗಂಡನನ್ನು ನಾನು ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಟ್ಟಿದ್ದೇನೆ ಅಂತೇಳಿ ನೀವು ಹೇಳಿರುವುದಾದರೆ, ದೇವರ ಸನ್ನಿಧಾನದಲ್ಲಿ ಪುನಃ ಪ್ರತಿಷ್ಠೆಪಡಿಸಿ, ದೇವರೇ ನಾನು ತಪ್ಪಿದ್ದೇನೆ, ನನ್ನನ್ನು ಕ್ಷಮಿಸು. ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ತಮ್ಮ, ನನ್ನ ಅಕ್ಕ, ನಾನು, ಅಂದರೆ ಯಾರೇ ಕುಟುಂಬದಲ್ಲಿ ಯಾರನ್ನಾದರೂ ನೀವು ಕರ್ತನಿಗೋಸ್ಕರವಾಗಿ ಒಪ್ಪಿಸಿಕೊಟ್ಟಿರುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಕೇಳಿರಿ, ಅಪ್ಪ ಇವರನ್ನು ಪುನಃ ನಿನಗೋಸ್ಕರವಾಗಿ ಪ್ರತಿಷ್ಠಿಸ್ತಾ ಇದ್ದೇನೆ, ನಿನ್ನ ಸೇವೆಯಲ್ಲಿ ಇವರನ್ನು ಉಪಯೋಗಿಸಿಕೊ ಅಂತೇಳಿ ನೀವು ಕೇಳುವುದಾದರೆ ನನ್ನ ದೇವರು ಖಂಡಿತವಾಗಿಯೂ ಅಂಗಿಸದೆ ಅವರನ್ನು ಆತನೇನು ಮಾಡ್ತಾನೆ? ಉಪಯೋಗಿಸಿಕೊಳ್ಳುವವನಾಗಿರ್ತಾನೆ ಪ್ರಿಯರೇ. ಇನ್ನೇನಾದರೂ ಹೇಳಲಿಕ್ಕಿದೆಯಾ ಈ ವಿಷಯದಲ್ಲಿ? ನೀವು ಸಾಮುವೇಲ ಹೀಗೆ ಬೆಳೆದ, ಮತ್ತೆ ಅದಾದಮೇಲೆ ಸಾಮುವೇಲನ ಕುರಿತು ನಾವು ನೋಡ್ತೇವೆ. ಈಗ ನಾವು ಹೇಳೋದಂದ್ರೆ ಅದೇ ಲಾಸ್ಟಿಗೆ ಅವಳಿಗೆ ಏನು ಸಿಕ್ಕಿದೆ, ನೀವು ಹೇಳಿದ ಹಾಗೆ. ಹೌದು, ಸಂತೋಷದ ಪೂರೈಕೆ ಸಿಕ್ಕಿತ್ತು, ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತ್ತು. 19-20 ನೋಡುವ ಪ್ರಕಾರ. ಕೀರ್ತನೆ 30:11-12 ಸಹ ಓದುವುದಾದರೆ, ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುವುದು. ನನ್ನ ದೇವರೇ, ನಿನ್ನನ್ನು ಸದಾ ಕಾಲವೂ ಸ್ತುತಿಸುವೆನು. ಹಲ್ಲೆಲೂಯಾ. ಹಾಗೆ ಹೀಗೆ ನೋಡುವಾಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದೆ ಎಂಬುದಾಗಿ. ಇವಾಗ ಅವಳಲ್ಲಿ ಸಂತೋಷವು ನೋಡುವುದಾದರೆ ಸಂಜೆ ಅವಳ ದುಃಖ ಇತ್ತು, ಈಗ ಪ್ರಾರ್ಥನೆಗೆ ಉತ್ತರ ಸಿಕ್ಕಿ ಸಂತೋಷದಿಂದ ಅವಳೇನು ಮಾಡ್ತಾಳೆ? ಅವಳಿಗೆ ದುಃಖವೇ ಇಲ್ಲ. ಹಾಗೆ ಪ್ರಾರ್ಥಿಸುವವರಿಗೆ ಎಂಥ ಇದ್ರೂ ಕೂಡ ದುಃಖ ಇಲ್ಲ. ದೇವರು ಸಂತೋಷದ ಸುದ್ದಿಯನ್ನು ಕೇಳುವ ಹಾಗೆ ದೇವರು ಮಾಡ್ತಾನೆ. ಆ ರೀತಿಯಾಗಿ ಮತ್ತೆ ಹರಕೆ ಈಡೇರುವಂತೆ ದೇವರು ಮಾಡ್ತಾನೆ. 24-28 ನೋಡುವಾಗ ಹರಕೆ ಈಡೇರ್ತದೆ. ಅವಳು ಏನು ದೇವರ ಮುಂದೆ ಹರಕೆ ಮಾಡಿದಾಳ, ಅವಳು ಅದನ್ನೇ ಮಾಡಿಲ್ಲ. ಹೋಗಿ ದೇವರ ಸಾನ್ನಿಧ್ಯಕ್ಕೆ ಅವಳು ಏನು ಮಾಡಿದ್ಲು? ಒಪ್ಪಿಸಿಕೊಟ್ಟದನ್ನು ನಾವೆಲ್ಲಿ ನೋಡ್ತೇವೆ. 21-24 ಹುಲ್ಲು ಓದುವಾಗ ಗೊತ್ತಾಗಿರ್ತದೆ ಅವಳ ಹರಕೆ ಏನಾಯ್ತು ಅಲ್ಲಿ. 24-28 ವಚನ, ಅನಂತರ ಆಕೆಯು 3 ವರ್ಷದ 1 ಹೋರಿಯನ್ನು 30 ಸೇರು ಹಿಟ್ಟನ್ನು ತಂದು 1 ತೆತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶೀಲೋಬಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು. ಹನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ
ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು. ಅವಳು ಯಾವ ಸ್ಥಳದಲ್ಲಿ ಅವಳು ಹೇಳ್ತೀವಿ, ಇಲ್ಲಿ ಇದೇ ಸ್ಥಳದಲ್ಲಿ. ಹೌದು ನೋಡಿ, ಅವಳು ಎಲ್ಲಿ ಪ್ರಾರ್ಥಿಸಿದಾಳ, ಅಲ್ಲಿ ಏನು ಹರಕೆ ಮಾಡಿದಾಳ, ಅಲ್ಲಿಗೆ ತನ್ನ ಮಗನನ್ನು ತಂದು ಅವಳು ಒಪ್ಪಿಸಿಕೊಡ್ತಾಳೆ. ಹೌದು. ಬೇರೆ ಇರ್ಬೋದು, ನಾವೇನು ದೇವರಿಗೆ ಒಳ್ಳೆಯದಾಗುವಾಗ ನಾವು ಹೇಳ್ತೀವಿ ಇಂಥದ್ದು ಈ ರೀತಿಯಾಗಿ ನಾವು ಇಷ್ಟು ಕೊಡ್ತೇವೆ, ಇದನ್ನು ಮಾಡ್ತೇವೆ, ಅದನ್ನು ಕೂಡ ನಾವು ನಂಬಿಗಸ್ತರಾಗಿ ಮಾಡ್ತಾನೆ. ಅದನ್ನು ದೇವರು ನೋಡ್ತಾರೆ. ಹೌದು. ಯಾವುದ್ರಲ್ಲಿ ದಶಭಾಗದಲ್ಲಿ ಆಗಿರ್ಬೋದು, ಯಾವುದೇ ಪಾಲಿನಲ್ಲಿ ದೇವರಿಗಂತ ನಾವು ಏನನ್ನು ಕೊಡ್ತೇವೆ ಎಂಬುದಾಗಿ ಹರಕೆ ಮಾಡಿರ್ತೇವ, ಅದನ್ನು ತೀರಿಸದೇ ಇರಬಾರ್ದು. ತೀರಿಸ್ಬೇಕು. ದೇವರ ಮುಂದೆ ನಾವು ಏನು ಮಾಡಿರ್ತಾ ಅದು ದೇವರ ತಾನಿದೆ, ಅದು ದೇವ್ರು ನೋಡ್ತಾರೆ. ಹಾಗೆ ದೇವ್ರ ಕಾರ್ಯ ಮಾಡ್ಲಿಕ್ಕೆ ಆತನು. ಹೌದು ಹೌದು. ಅಂದರೆ ಅವಳು ಇಲ್ಲಿ ಹೇಳ್ತಾಳೆ, ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಅಂದರೆ ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಅಂದರೆ ಪ್ರಾರ್ಥನೆಗೆ ಫಲ ಅನುಗ್ರಹಿಸುವಂಥ ದೇವರನ್ನು ನಾನು ಸೇವಿಸ್ತಾ ಇದ್ದೇನೆ ಅಂತೇಳಿ ಅಲ್ಲಿ ಅವಳು ನಿರೂಪಿಸಿದ್ದಾಳೆ. ಅಂದರೆ ದೇವರು ಸಹ ಅಲ್ಲಿ ನಿರೂಪಿಸಿದ್ದಾನೆ, ನೀನು ನನ್ನ ಸನ್ನಿಧಾನದಲ್ಲಿ ಬರುವುದಾದರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನ ಪ್ರಾರ್ಥನೆಗೆ ಫಲವನ್ನು ಕೊಟ್ಟೇ ಕೊಡುತ್ತೇನೆ. ಯಾಕೆ? ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಇವತ್ತು ನಾವು ಬೇಡುವವರಾಗಿರ್ಬೇಕು. ನಾವು ದೇವರ ಸನ್ನಿಧಾನದಲ್ಲಿ ಬೇಡಬೇಕು. ದೇವರೇ, ಲೋಕದ ವಿಷಯಕ್ಕಾಗಿ ಅಲ್ಲ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇದೆಲ್ಲವೂ ನಮ್ಮ ಜೊತೆಯಲ್ಲಿ ಅದು ಬರ್ತದೆ. ಹೌದು ಪ್ರಿಯರೇ, ಇವತ್ತು ನಾವು ಮೊದಲು ದೇವರ ರಾಜ್ಯಕ್ಕೋಸ್ಕರವಾಗಿ, ದೇವರ ನೀತಿಗೋಸ್ಕರವಾಗಿ ನಾವು ಹುಡುಕುವುದಾದರೆ ನಮ್ಮ ಮೇಲೆ, ನಮ್ಮ ಹಿಂದೆ ಇರುವಂಥ ಎಲ್ಲ ವೇದನೆ, ಭಾರ, ದುಃಖ ಇದೆಲ್ಲವನ್ನು ನನ್ನ ದೇವರು ನೀಗಿಸುವವನಾಗಿರ್ತಾನೆ. ಪ್ರಿಯರೇ, ಇಲ್ಲಿಯವರೆಗೂ ಈ ಒಂದು ಅನ್ನಳ ಕುರಿತಾದಂತಹ ವಿಷಯ, ಅವಳ ಜೀವಿತದಲ್ಲಿರುವಂಥ ಕೆಲವೊಂದು ಒಳ್ಳೆಯ ಗುಣವನ್ನು ಕಲಿಯುವಾಗೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಬಹಳ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದ ನಿಮ್ಮೆಲ್ಲರಿಗೂ ಸಹ ನನ್ನ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿ ನಮ್ಮ ಮಧ್ಯದಲ್ಲಿ ಅತಿಥಿಯಾಗಿ ಬಂದಂಥ ಸಾರಾ ಪ್ರಸನ್ನ ಅವರಿಗೂ ಸಹ ನಾನು ನಮ್ಮ ಪರವಾಗಿ, ನಮ್ಮ ಆಸರೆಯ ಟಿವಿಯ ಪರವಾಗಿ ನಾನು ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.